ಯಾರೋ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಮಾಡಿದ್ರು, ಕಾಂಗ್ರೆಸ್ನವರು ಕಾಕ್ರೋಚ್ ಜೊತೆ ಸೇರ್ಕೊಬಿಟ್ರು, ಆಪ್ನವರು ಸೇರ್ಕೊಂಡ್ರು. ಎಸ್ ಮೇಡಮ್, ಬೆಲೆ ಏರಿಕೆಯಿಂದ ಆಗ್ತಕ್ಕಂಥ ತೊಂದರೆ ಏನು ಮೇಡಮ್? ಸರ್, ದಿಸ್ ಇನ್ಫ್ಲೇಷನ್ ಆ್ಯಕ್ಚುಲಿ ಯೂತ್ಗೆ ಅಥವಾ ಎಲ್ಲರೂ ಯಾರ್ಯಾರು ಹೂವರ್ ಇಸ್ ಅರ್ನಿಂಗ್ ಟುಡೇ ಸ್ಯಾಲ್ರೀಸ್ ಯಾರ್ಯಾರಿಗೆ ಸ್ಟ್ಯಾಗ್ನೆಂಟ್ ಆಗಿದೆ ಅವ್ರಿಗೆಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಬಟ್ ಒಂದು ಹೇಳ್ತೀನಿ, ಗ್ಲೋಬಲ್ ಕ್ರೈಸಿಸ್ ಇಸ್ ಫಾರ್ ದ ಎಂಟೈರ್ ಗ್ಲೋಬ್. ಎಲ್ಲರಿಗೂ ಇದೇ ಕ್ರೈಸಿಸ್, ನಾವು ಕ್ರೈಸಿಸ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ವಾಟ್ ವಾಸ್ ದ ಗೌರ್ಮೆಂಟ್ ಡೂಯಿಂಗ್ ಇನ್ ದ ಲಾಸ್ಟ್ 10 years? ದೇ ವರ್ ಸ್ಟೇಬಲ್. ಡಿಡ್ ದೇ ಡೂ ಎನಿಥಿಂಗ್ in the last 10 years? Prices, oil prices, the whole world ಎಲ್ಲರೂ ಕಮ್ಮಿ ಕೊಟ್ಟಿದ್ದಾರೆ, ನಾವು ಜಾಸ್ತಿ ಪೇ ಮಾಡಿದ್ದೀವಿ. They got such golden opportunity in the last 10 years to do something for the country. They did not do anything. Instead, now 10 ವರ್ಷ ಟೈಮ್ ಕೊಟ್ಟಿದ್ರೆ they should have really made one of the wonderful ಡಿಪೆಂಡೆನ್ಸಿ ಇಟ್ಕೊಂಡಿದ್ದೀವಲ್ಲ, ಇಂಪೋರ್ಟ್ ಡಿಪೆಂಡೆನ್ಸಿ, ಅದನ್ನೆಲ್ಲ ಕಮ್ಮಿ ಮಾಡ್ಬೋದಿತ್ತು. ಟುಡೇ we are 85% of the crude oil is been imported. ಎಡಿಬಲ್ ಆಯಿಲ್ ಇಸ್ ಇಂಪೋರ್ಟೆಡ್. ಇದೆಲ್ಲ ಕಮ್ಮಿ ಮಾಡ್ಬೋದಿತ್ತಲ್ಲ ನಮ್ಮ ಮೋದಿ ಗೌರ್ಮೆಂಟು, ಯಾಕೆ ಮಾಡಿಲ್ಲ? 10 ವರ್ಷದಿಂದ ಏನು ಮಾಡ್ತಿದ್ರು? ಬರೀ ಪಬ್ಲಿಸಿಟಿ, ಅಡ್ವರ್ಟೈಸ್ಮೆಂಟ್, ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಇಷ್ಟೇ ಮಾಡ್ತಾ ಇದ್ದಾರೆ. ಇನ್ಸ್ಟೆಡ್ ಐ ಥಿಂಕ್ ದೇ ಶುಡ್ ಹ್ಯಾವ್ ಬಿಲ್ಟ್ ಗ್ರೇಟ್ ಇನ್ಫ್ರಾಸ್ಟ್ರಕ್ಚರ್ಸ್ ಆಫ್ EV ಇಂಡಸ್ಟ್ರೀಸ್, ಬ್ಯಾಟ್ರಿ ಇಂಡಸ್ಟ್ರೀಸ್, ಈ ಥರದ್ದೆಲ್ಲ ಏನೂ ಮಾಡ್ದಿರಾ, ಏನೋ ಹೇಳೋದಷ್ಟೇ, ಹೇಳೋಕ್ಕಷ್ಟೇ ಮೇಕ್ ಇನ್ ಇಂಡಿಯಾ. ಬಟ್ ದೇ ಹ್ಯಾವನ್ ಡನ್ ಎನಿಥಿಂಗ್ ಸೋ ಫಾರ್. I think youth should get really careful before choosing such leaders, because ಈ ಥರನೇ ವೋಟ್ ಮಾಡ್ಕೊಂಡು ಬಂದರೆ ನೇಷನ್ ಇಸ್ ಗೋಯಿಂಗ್ ಟು ರಿಯಲಿ ಗೋ ಫಾರ್ ವಾಟ್ ಸ್ಟೇಟ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಇನ್ಫ್ಲೇಷನ್ ಯಾರ ಕೈಯಲ್ಲೂ, ಕಾಮನ್ ಮ್ಯಾನ್ ಆಗಲಿ, ಇವನ್ ದ ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್, ಯಾರ ಕೈಯಲ್ಲೂ ಆಗ್ತಾಯಿಲ್ಲ ಇನ್ಫ್ಲೇಷನ್ ಬೇರ್ ಮಾಡೋಕ್ಕೆ. ಐ ಥಿಂಕ್ ಪೀಪಲ್ ಶುಡ್ ರಿಯಲಿ ಥಿಂಕ್ ಅಬೌಟ್ ಬಿಫೋರ್ ಚೂಸಿಂಗ್ ಎನಿ ಲೀಡರ್. ಲುಕ್ ಎಟ್ ಚೈನಾ, ಹೌ ದೇ ಹ್ಯಾವ್ ರಿಯಲಿ, ಎಲ್ಲರೂ ವರ್ಲ್ಡ್ ಫೇಸ್ ಮಾಡ್ತಲ್ವ ಸರ್ ಈ ಕ್ರೈಸಿಸ್. ನಾವು ಒಬ್ಬರೇನ ಈ ಥರ ಚಿನ್ನ ತೊಗೊಳ್ಬೇಡ, ಟ್ರಾವೆಲ್ ಮಾಡಬೇಡ, ಸೇವ್ ಮನಿ, ಬರೀ ದಿನ ಬೆಳಗಾದ್ರೆ ಗಂಡ ಹೆಂಡ್ತಿಗೆ ಹೇಳೋದು ರೆಡ್ಯೂಸ್ ಎಕ್ಸ್ಪೆನ್ಸಸ್, ಮಕ್ಳಿಗೆ ನಾವೆಲ್ಲ ಹೇಳಬೇಕು ರೆಡ್ಯೂಸ್ ಎಕ್ಸ್ಪೆನ್ಸಸ್. ಇದು ಬಿಟ್ಟು ಬೇರೆ ಏನೋ ಸ್ಲೋಗನ್ ಇದೆಯಾ ಮನೇಲಿ? ದೆರ್ ಇಸ್ ನಥಿಂಗ್. ಆ್ಯಕ್ಚುಲಿ ಯು ಶುಡ್ ಥಿಂಕ್ ಹೌ ಟು ಪ್ರೊಟೆಕ್ಟ್ ಯುವರ್ ಸಿಟಿಸನ್ಸ್, how to get opportunity, employment opportunity, industries and self sustainability. ಇದು ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ದಾರೆ, ಇಂಪೋರ್ಟ್ ಮಾಡ್ಕೊಂಡು, ಟ್ರಾವೆಲ್ ಮಾಡಿಕೊಂಡು, ಮೆಲೋಡಿ ಚಾಕ್ಲೇಟ್ ಎಲ್ಲ ತೊಗೊಂಡು ಇಂಟರ್ನ್ಯಾಷನಲ್ ಆಗಿ ಆರಾಮಾಗಿದ್ದಾರೆ. ಗ್ಲೋಬಲ್ ಕ್ರೈಸಿಸ್ ಒಂದು ಕಡೆ, ದೇಶದಲ್ಲಿ ಬೆಲೆ ಏರಿಕೆಯಿಂದ ಆಗ್ತಕ್ಕಂಥ ತೊಂದರೆಗಳು, ದಿನನಿತ್ಯ ನಾವು ಬಳಸ್ತಕ್ಕಂಥ ವಸ್ತುಗಳಿಗೂ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಇದನ್ನೇ ನಂಬ್ಕೊಂಡು ಕುಟುಂಬವನ್ನು ನಡೆಸ್ತಕ್ಕಂಥ ಕ್ಯಾಬ್ ಡ್ರೈವರ್ಗಳಿರ್ಬೋದು, ಎಲ್ಲರೂ, ನೀವು ಎಲ್ಲರೂ ಕೂಡ ಇವತ್ತು ದೇಶದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಒಂದಷ್ಟು ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು. ತಾವು ಅವ್ರು ಹೇಳಿದರು, ಸನ್ಮಾನ್ಯ ವಿಜೇಂದ್ರವರು ಹೇಳಿದರು, ನಾಟಕಕ್ಕೆ ಜನರೆದುರಿಗೆ ಒಂದು 100-200 ಮೀಟ್ರ್ ಸೈಕಲ್ ಹಡ್ಕೊಂಡು ಹೋಗೋದು, ಅವ್ರು ಬಳಸ್ತಕ್ಕಂಥ ಕಾರ್ಗಳೆಲ್ಲ ಮೈಲೇಜ್ ಎಷ್ಟು ಕೊಡ್ತಾರೆ ಗೊತ್ತಾ? 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಕೊಡ್ತಾರೆ. ಪ್ರೈಮ್ ಮಿನಿಸ್ಟರ್ ಹೇಳಿದರು ಅಂತ ಸುಮ್ಮನೆ ಅದು ಮಾಧ್ಯಮಗಳಿಗೆ ತೋರಿಸ್ಲಿಕ್ಕೆ, ಜನರಿಗೆ ತೋರಿಸ್ಲಿಕ್ಕೆ, ಸೋಷಿಯಲ್ ಮೀಡಿಯಾ ತೋರಿಸ್ಲಿಕ್ಕೆ ಮಾಡ್ತಿರ್ತಕ್ಕಂಥದ್ದು. ಈ ಬೆಲೆ ಏರಿಕೆ ಬಹುಶಃ ಈ ದೇಶದ ಜನರನ್ನು ಮುಕ್ಕಿ ತಿಂತಾ ಇದೆಯಾ? ಕೈಲಾಗದವರು ಮೈಯೆಲ್ಲ ಪರ್ಚ್ಕೊಂಡ್ರಂತೆ. ಕಾಂಗ್ರೆಸ್ನ ಒಬ್ಬೊಬ್ಬ ಸದಸ್ಯರು ಮಾತಾಡೋದನ್ನು ಕೇಳ್ಕೊಂಡೆ ನಾನು. ಜಾಗತಿಕ ಮಟ್ಟದಲ್ಲಿ ಬಿಕ್ಕಟ್ಟು, ಜಾಗತಿಕ ಕ್ರೈಸಿಸ್ ಅಂತ ಬಂದಾಗ ದೇಶದ ಜನತೆಗೆ ಒಂದು ದೇಶದ ಪ್ರಧಾನಿ ಕರೆ ಕೊಡ್ತಾರೆ, 1 ವರ್ಷ ತನಕ ನಿಮ್ಮ ಚಿನ್ನವನ್ನು ತಗೊಳ್ಳೋದನ್ನು ಸ್ವಲ್ಪ ನಿಧಾನ ಮಾಡಿ, ಅಥವಾ ತಗೊಳ್ಳೇಬೇಡಿ ಅಂತ ಅವ್ರು ಹೇಳಿಲ್ಲ, ಅಥವಾ ಆದೇಶ ಮಾಡಿಲ್ಲ, ಅಥವಾ ಸಾಮೂಹಿಕ ಒಂದು ವೆಹಿಕಲಲ್ಲಿ ಓಡಾಡಿ. ಈಗ ಚಿನ್ನದ ವಿಚಾರ ಬಿಟ್ಬೇಡ, ಚಿನ್ನ ನಿಮ್ಮಂಥ ಶ್ರೀಮಂತರುಗಳು ತೆಗೆದುಕೊಳ್ಳೋದಂಥದ್ದು. ಇವರಂಥ ಬಡವರು ನಾವೆಲ್ಲರೂ ಕೂಡ ಡೀಸೆಲ್ ಪೆಟ್ರೋಲ್ ರೇಟ್ ಜಾಸ್ತಿ ಆದರೆ ಎಲ್ಲದೂ ರೇಟ್ ಜಾಸ್ತಿ ಆಗುತ್ತೆ, ಬದುಕು ದುಸ್ತರ ಆಗುತ್ತೆ. ಪರ್ಯಾಯ ಏನು? ನೀವೇ ಹೇಳಿದ್ರಿ ಅಚ್ಚೇ ದಿನ ಬರುತ್ತೆ ಅಂತ ಹೇಳಿದ್ರಿ. ಅಚ್ಚೇ ದಿನ ಅಂತ ಹೇಳಿದ್ರಿ. ಈಗ ಎಲ್ಲ ಒಂದು ಕಡೆ ಪ್ರಧಾನಮಂತ್ರಿಗಳು ಹೇಳ್ತಾರೆ ಈ ದೇಶ ಇನ್ನೂ ಒಂದು 2-3 ತಿಂಗಳಲ್ಲಿ ಬಡತನಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ. ಹಾಗಾದರೆ ಇವರಿಗೆಲ್ಲ ಭಯ ಆಗಲ್ವಾ? ಹೆಂಡತಿ ಮಕ್ಕಳು ಸಂಸಾರ. ಅವ್ರು ನೋಡಿ, ಅವ್ರು ಕ್ಯಾಬ್ನವ್ರು ಹೇಳ್ತಾಯಿದ್ರು ಪೆಟ್ರೋಲ್ ಡೀಸೆಲ್ LPG ಬೆಲೆ ಜಾಸ್ತಿ ಆಗಿದೆ, ಆದರೆ ಆ್ಯಪ್ನವ್ರು ನಮಗೆ ₹1 ಎಕ್ಸ್ಟ್ರಾ ಕೊಡಲ್ಲ ಅಂತ ಹೇಳ್ತಾರೆ. ಅವ್ರ ಸಂಕಷ್ಟ ನೀಡಿದೆ, ಯಾಕಂದರೆ ಅದೇ ಬದುಕು ಅವ್ರಿಗೆ, ಅದೇ ಜೀವನ. ಅದು ಅವ್ರು ನಂಬ್ಕೊಂಡೇ ಅವ್ರ ಮಕ್ಕಳು, ಹೆಂಡತಿ ಮಕ್ಕಳು, ತಂದೆ ತಾಯಿ, ಇಡೀ ವ್ಯವಸ್ಥೆ ಇರ್ತಕ್ಕಂಥದ್ದು. ನೀವು ಬಹಳ ವ್ಯಾಲಿಡ್ ಕ್ವಶನ್ ಕೇಳಿದ್ದೀರಾ. ದೇಶದ ಜನರನ್ನು ಪ್ಯಾನಿಕ್ ಮಾಡುವಂಥ ಕೆಲಸ ಈ ಕಾಂಗ್ರೆಸ್ ಮಾಡ್ತಾ ಇದೆ. ಅನೇಕ ಎಕ್ಸಾಂಪಲ್ ಕೊಡ್ತೀನಿ ನಾನು. ಗ್ಯಾಸ್ ಇಲ್ಲ ಅಂದ ತಕ್ಷಣ ಅದರಲ್ಲಿ ಯಾವ ಥರ ಒಂದು ಜಾಗದಲ್ಲಿ ಹೋಗಿ ಈ ಕಾಂಗ್ರೆಸ್ಸಿನ ಹೆಣ್ಮಕ್ಳು ಹೋಗಿ ಮಾರ್ಕೆಟಲ್ಲಿ ಚಾಯ ಮಾಡಿ ಕೊಡ್ತಾ ಇದ್ರು, ನಿಮ್ಮ ಮನೇಲಿ ಕಷ್ಟ ಇರ್ಬೋದು ಅಂತ ಪ್ಯಾನಿಕ್ ಮಾಡೋ ಕೆಲಸನ ಕಾಂಗ್ರೆಸ್ ಮಾಡ್ತಾ ಇದೆ. ಅದನ್ನು ಬಿಟ್ಟು ಜಾಗತಿಕ ಮಟ್ಟದ ಕ್ರೈಸಿಸ್ ಅಂತ ಹೇಳಿದ ತಕ್ಷಣ ಒಗ್ಗಟ್ಟಾಗಿ ವಿರೋಧ ಪಕ್ಷವಾಗಿ ಜೊತೆ ಸೇರಿ ಇದನ್ನು ಯಾವ ಥರ ಪರಿಹಾರ ಮಾಡಬೇಕಂತ ಹೇಳೋದು ಬಿಟ್ಟು, ಒಂದು ಮಾತು ಇಲ್ಲಿ ವೀಕ್ಷಕರಿಗೆ ಹೇಳ್ತೀನಿ,
ನರೇಂದ್ರ ಮೋದಿ ಇರುವ ತನಕ ಭಾರತ ದೇಶದ ಬಗ್ಗೆ ದೇಶದ ಜನರು ಖಂಡಿತವಾಗ್ಲೂ ಪ್ಯಾನಿಕ್ ಆಗುವ ಅವಶ್ಯಕತೆನೇ ಇಲ್ಲ. ನಾನು ಹೇಳ್ತೀನಿ ಕೇಳಿ, ಇವತ್ತು ಜಾಗತಿಕ ಮಟ್ಟದಲ್ಲಿ ಈ ಥರ ಆಗಿದೆ, ಕೈ ಜೋಡಿಸಿ ಅಂತ ಒಂದು ಪ್ರಧಾನಿ ಕರೆ ಕೊಡ್ತಾರೆ ಅಂದಾಗ ಕಾಂಗ್ರೆಸ್ನ ಮನಸ್ಥಿತಿ, ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ಥರ ಇರಬೇಕು ಈ ಪರಿಸ್ಥಿತಿಯಲ್ಲಿ? ಅವರು ಇಂಥ ಮಾತುಗಳನ್ನು ಮಾತಾಡ್ತಾರೆ. ಬೆಲೆ ಏರಿಕೆ ಹೌದು, ಫ್ರಾನ್ಸ್, ಜಪಾನ್, ಜರ್ಮನ್ ಎಲ್ಲ ಕಡೆನೂ 34%, 32%, ಆಸ್ಟ್ರೇಲಿಯಾ 40% ಜಾಸ್ತಿ ಮಾಡಿದ್ದಾರೆ. ಭಾರತ ಕೇವಲ 3% ಜಾಸ್ತಿ ಮಾಡಿದೆ. ಇವತ್ತು ಇಂಧನ ಈ ಥರ ತೈಲದ ಒಂದು ಏನು ಕಂಪನಿಗಳು ದಿನಕ್ಕೆ 1 ಲಕ್ಷ ಕೋಟಿಗಿಂತಲೂ ಅಧಿಕವಾಗಿ ಸಾಲದಲ್ಲಿದ್ದರೂ ಕೂಡ ನಾವು ಇವತ್ತು ಸೆಂಟ್ರಲಲ್ಲಿ 10 ರೂಪಾಯಿ ಕಮ್ಮಿ ಮಾಡಿದಾಗ ಈ ಕಾಂಗ್ರೆಸ್ ಪಕ್ಷ ಮಾತಾಡೋಕ್ಕೆ ಇವರಿಗೆ ಯೋಗ್ಯತೆ ಇರಲಿಲ್ಲ. ಇವತ್ತು ವಿರೋಧ ಮಾಡಲೇಬೇಕು ಅನ್ನೋ ಮನಸ್ಥಿತಿ ಇವರದು. ಕಾಂಗ್ರೆಸ್ ಪಕ್ಷ ನೋಡಿ 404 ಇರುವಂಥ ನಿಮ್ಮ ರಾಷ್ಟ್ರೀಯ ಪಕ್ಷ ಇವತ್ತು 2 ಮತ್ತೊಂದು 3 ರಾಜ್ಯದಲ್ಲಿದೆ. ಅದು ಭಾರತ ಕಾಂಗ್ರೆಸ್ ಮುಕ್ತ ಆಗುವ ಸಮಯ ಸನ್ನಿಹಿತ ಆಗ್ತಾ ಇದೆ. ದಯವಿಟ್ಟು ಜನಪರವಾಗಿರುವ ಒಂದು ಕೆಲಸ ಮಾಡಿದ್ದೀರಾ ನೀವು, ಜನಪರರ ಒಂದು ಕೆಲಸ ಮಾಡಿದ್ದೀರಾ. ರೈತರ ಭೂಮಿನ ಅಲ್ಲಿ ತಗೊಂಡ್ಬಿಟ್ಟು ಟೌನ್ಶಿಪ್ ಮಾಡಕ್ಕೆ ಹೋಗಿದ್ದೀರಾ. ಜನಪರ ಕೆಲಸ ಏನು ಮಾಡ್ತಾ ಇಲ್ಲ. ಹೌದು, ಬೆಲೆ ಏರಿಕೆ ಆಗ್ತಾ ಇದೆ. ಭಾರತ ಕೊರೋನಾ ಕಾಲಘಟ್ಟ ನಂತರ ಸಮತೋಲನವನ್ನು ಕಾಪಾಡಿಕೊಂಡಿದೆ. ನನಗೆ ಹೆಮ್ಮೆ ಇದೆ. ನಮ್ಮ ನರೇಂದ್ರ ಮೋದಿ ಅವರು ಇರುವ ತನಕ ಭಾರತದ ಜನರು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಅವ್ರು ಎಲ್ಲರಿಗೂ ಕರೆ ಕೊಟ್ಟಾಗ ಎಷ್ಟು ಜನ ಅದನ್ನು ಪಾಲಿಸಿದ್ದಾರೆ ಅನ್ನೋದನ್ನು ದೇಶದ ಜನತೆ ನೋಡ್ತಿದ್ದಾರೆ. ಯುವಕರು ಪಾಲಿಸಿದ್ದಾರೆ. ಜಾತಿ ಮತ ಭೇದ ಇಲ್ಲದೆ, ಧರ್ಮ ಇಲ್ಲದೆ ಪಾಲಿಸ್ತಾ ಇದ್ದಾರೆ. ನೀವು ನೋಡಿದರೆ ಸ್ಕೂಲ್ಗಳಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ. ಸ್ಕೂಲ್ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ? ಮಳೆಗಾಲ ಬರ್ತಾ ಇದೆ, ಮಳೆ ಸೋರ್ತಾ ಇದೆ, ಶಾಲೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಯೂನಿಫಾರ್ಮ್ ಶಾಸ್ಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ರಸ್ತೆಯಲ್ಲಿ ಗುಂಡಿ ಬೀಳಲಿ ಬಿದ್ರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು ಅಂದ್ರಿ, ಟನಲ್ ಬೆಂಗಳೂರು ಅಂತ ಹೇಳಿದ್ರಿ, ಗುಂಡಿ ಬೆಂಗಳೂರು ಅಂತ ಹೇಳಿದ್ರಿ. ಮತ ಹಾಕ್ತವ್ರು ನಾವು ಹೊಡ್ಕೋಬೇಕು, ಯಾರಿಗಾದ್ರೂ ಅಷ್ಟೇ ನಾವು ಹೊಡ್ಕೋಬೇಕು. ಎಸ್ ಮೇಡಮ್, ತಾವೊಬ್ರು ಗೃಹಿಣಿಯಾಗಿ ಬಂದಿದ್ದೀರಾ. ನೀವು ಇರ್ರೆಸ್ಪೆಕ್ಟಿವ್ ಒಂದು ಮನೆಯ ಗೃಹಿಣಿಯಾಗಿ ಬಂದಿದ್ದೀರಾ, ಯಾವ ಪಾರ್ಟಿ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಬೆಲೆ ಏರಿಕೆಯಿಂದ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಸಮಸ್ಯೆ ಆಗಿದೆ? ನಿಮ್ಮ ಮನೇಲಿ ಏನು ಸಮಸ್ಯೆ ಆಗಿದೆ? ನಿಮ್ಮ ಅಕ್ಕಪಕ್ಕದವ್ರ ಮನೇಲಿ ಏನು ಸಮಸ್ಯೆ ಆಗಿದೆ? ಒಂದು ಹೇಳಬೇಕು ಅಂದರೆ ನಾವು ತಿಂಗಳಿಗೆ ಇಷ್ಟು ಬಜೆಟ್ ಅಂತ ನಾವು ಕನ್ಫರ್ಮ್ ಆಗಿರ್ತೀವಿ. ಈಗ ಸಡನ್ನಾಗಿ ಏರಿಕೆ ಆದಾಗ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ? ರೇಷನ್ ತೊಗೊಳೋದಾ, ಫೀಸ್ ಕಟ್ಟೋದಾ, ಇಲ್ಲ ಸಿಲಿಂಡರ್ ಕೊಡೋದಾ, ಇಲ್ಲ ಹಾಸ್ಪಿಟಲ್ಗೆ ಏನಾದರೂ ಮನೇಲಿ ಹಿರಿಯರು ಇರ್ತಾರೆ ಎಲ್ಲರೂ ಹಾಸ್ಪಿಟಲ್ಗೆ ಕೊಡೋದಾ? ಯಾವುದಕ್ಕಂತ ಕೊಡೋಣ ಹೇಳಿ? ಅದೇ ಥರ ನಮ್ಮ ಸ್ಯಾಲ್ರಿನೂ ಹೆಚ್ಚಾಗತ್ತಾ? ನಮ್ಮ ಮನೆಯವ್ರ ಸ್ಯಾಲ್ರಿ ಹೆಚ್ಚಾಗತ್ತಾ? ಯಾವುದೂ ಇಲ್ಲ. ಯಾವುದಕ್ಕೂ ಸೊಲ್ಯೂಷನ್ ಇಲ್ಲ. ನಮಗೆ ಸೊಲ್ಯೂಷನ್ ಬೇಕಿದ್ದಕ್ಕೆ. ತೊಂದರೆ ಆಗ್ತಿದೆ ಅಂತ ನೀವು? ಹೌದು, ಆಗ್ತಾ ಇದೆ ಸರ್, ತುಂಬಾ ತೊಂದರೆ ಆಗ್ತಾ ಇದೆ. ಇವತ್ತು ನಾವೊಂದು ಬಜೆಟ್ ಇಟ್ಕೊಂಡು ಹೋಗ್ತೀವಿ ಅಂದರೆ ಅದು ಜಾಸ್ತಿನೇ ಇದೆ, 10-20 ರೂಪಾಯಿ ಜಾಸ್ತಿನೇ ಇದೆ. ಯಾವುದಕ್ಕಂತ ಕೊಡೋಣ ಸರ್? ಯಾವುದಕ್ಕಂತ ಕೊಡೋಣ? ಎಲ್ಲಿರುತ್ತೆ? ಸ್ಯಾಲ್ರಿ ಮಾತ್ರ ಅಷ್ಟೇ ಇದೆ, ರೇಟ್ ಮಾತ್ರ ಜಾಸ್ತಿ ಹೋಗ್ತಾ ಇದೆ, ಯಾವುದು ಕಮ್ಮಿ ಆಗಿಲ್ಲ. ಮೇಡಮ್, ನಿಮ್ಮ ಎದುರಿಗೆ ಒಬ್ರು ಗೃಹಿಣಿ ಹೇಳಿದರು, ನಾವು ತಿಂಗಳಿಗೆ ಇಷ್ಟು ಅಂತ ಬಜೆಟನ್ನು ಇಟ್ಕೊತೀವಿ ಅಂದರು. ಆ ಬಜೆಟ್ಟು ಈ ಥರ ಬೆಲೆ ಏರಿಕೆಯಿಂದ ಆ ಬಜೆಟ್ ಮೀರಿ ಹೋದರೆ ನಮ್ಮ ಇಡೀ ಮನೆಯ ವ್ಯವಸ್ಥೆನೇ ಅಸ್ತವ್ಯಸ್ತ ಆಗುತ್ತೆ, ನಮಗೆ ಅದು ತೊಂದರೆ ಆಗುತ್ತೆ ಅಂತ ಒಬ್ರು ಗೃಹಿಣಿ ಹೇಳಿದರು. ಖಂಡಿತ ಬೆಲೆ ಏರಿಕೆ ನಾನು ಆವಾಗಲೇ ಒಂದು ಮಾತು ಹೇಳಿದೆ. ವಿಶ್ವದ ಜಾಗತಿಕ ಅನೇಕ ರಾಷ್ಟ್ರಗಳನ್ನು ಕಂಪೇರ್ ಮಾಡಿದರೆ ಭಾರತ ಸಮೃದ್ಧಶಾಲಿಯಾಗಿದೆ. ಖಂಡಿತವಾಗ್ಲೂ ಅದನ್ನು ಕಾಯ್ಕೊಂಡು ಹೋಗ್ತಾ ಇದೆ. ಹೌದು, ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನೀವು ಹೇಳ್ತಿದ್ದೀರಾ, ಈಗ ಇವ್ರು ಹೇಳ್ತಿದ್ದಾರೆ ಗ್ಲೋಬಲ್ ಕ್ರೈಸಿಸ್ ಆಗಿದೆ, ಮಧ್ಯಪ್ರಾಚ್ಯ ಯುದ್ಧದಿಂದ ತೊಂದರೆ ಆಗ್ತಿದೆ ಅಂತೇಳಿ. ಎಸ್ ಸರ್, ಈಗ ಒಂದು ನಿಮಿಷ ಸರ್. ಈಗ ಮೇಡಮ್ ಅವ್ರು ಹೇಳಿದ್ರು ಪ್ಯಾನಿಕ್ ಆಗಿದೆ ಅಂತ. ಒಂದು ನಿಮಿಷ, ಪ್ಯಾನಿಕ್ ಯಾರು ಆಗ್ತಾ ಇಲ್ಲ ಇಲ್ಲಿ. ನಮ್ಮ ಗಾಡಿಗಳಿಗೆ ಏನು ಇನ್ಸ್ಟಾಲ್ ಮಾಡಿಸಿದ್ದಾರೆ ಪ್ಯಾನಿಕ್ ಬಟನ್ಸ್ನ ಸರ್, ಏನಿವತ್ತು ನಮ್ಮ ಗಾಡಿಗಳಿಗೆ FC ಆಗಬೇಕು ಅಂದರೆ ಸುಮಾರು 14,000ದಿಂದ 16,000 ತನಕ ಇನ್ವೆಸ್ಟ್ ಮಾಡಿಬಿಟ್ಟು ಗಾಡಿಗಳನ್ನ FC ಮಾಡಿಸ್ಬೇಕು. 3 ಪ್ಯಾನಿಕ್ ಬಟನ್ನು GPS ಇನ್ಸ್ಟಾಲ್ ಮಾಡ್ತಾರೆ. RTO ಬೇರೆ ಲಂಚ, ಅಲ್ಲಿ ಅಪ್ರೂವಲ್ ಮಾಡೋಕ್ಕೆ ಅದಕ್ಕೆ ಲಂಚ ಕೊಡಬೇಕು. ಸೆಂಟ್ರಲ್ ಗೌರ್ಮೆಂಟು ಇದನ್ನು ರೂಲ್ಸ್ ಮಾಡಿದೆ, ಯಾವಾಗ ನಿರ್ಭಯ ಪ್ರಕರಣ ಆದಮೇಲೆ. ಸೊ ಈಗ ಹೆಂಗಿದೆ ಅಂದರೆ ಸರ್ ಅವಾಗಲೇ ಹೇಳಿದ್ರು, ಯಾರು ವಿಜೇಂದ್ರ ಸರ್, ತಮಿಳ್ನಾಡಲ್ಲಿ ಏನೋ ಅಲ್ಲಿದಕ್ಕೂ ಇಲ್ಲಿದಕ್ಕೂ ರಿಜಿಸ್ಟ್ರೇಷನ್ ಚಾರ್ಜಸ್ಸು ವೇರಿಯೇಷನ್ ಇದೆ ಅಂತ. ನಾನು ಅದೇ ವಿಚಾರಕ್ಕೆ ಬರ್ತೀನಿ ಸರ್. ಇಲ್ಲಿ ಏನೋ ನಮಗೆ 13,000, 14,000, 15,000 ತೊಗೊತಾ ಇದ್ದಾರೆ ಅಮೌಂಟ್ನ. ಅದೇ ತಮಿಳ್ನಾಡಲ್ಲಿ 3,500 ರೂಪಾಯಿಗೆ GPS ಪ್ಯಾನಿಕ್ ಬಟನ್ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಅಲ್ಲಿ ಕಮ್ಮಿ ಇದೆ, ನಮ್ಮಲ್ಲಿ ಯಾಕೆ ಜಾಸ್ತಿ ಇದೆ? ಏನು ಸರ್? ಕೇಂದ್ರದಲ್ಲಿ ಅಂತ ಬರಲ್ಲ, ನಮ್ಮಲ್ಲಿ ರೇಟ್ ಜಾಸ್ತಿ ಇದೆ. ಸೆಂಟ್ರಲ್ ಗೌರ್ಮೆಂಟ್ನವರು ಏನು ರೇಟ್ನ ಫಿಕ್ಸ್ ಮಾಡಿದಾರೋ ಅದು ನಮಗೆ ಗೊತ್ತಿಲ್ಲ. ಬಟ್ ಕೋರ್ಟಿಂದ ಏನು ಗೈಡ್ಲೈನ್ ಬಂದಿದೆ, ಆ ಗೈಡ್ಲೈನ್ ಬೇಕಾದ್ರೆ ನನ್ನ ಹತ್ರ ಇದೆ. ಒಂದು ನಿಮಿಷ ಕೇಳಿ, ಗೈಡ್ಲೈನ್ ಬೇಕಾದ್ರೆ ನನ್ನ ಹತ್ರ ಇದೆ, ನಾನು ಬೇಕಾದ್ರೆ ಕೊಡ್ತೀನಿ. ಏನು ಇವತ್ತು ಸರ್ಕಾರ ನಿಗದಿ ಮಾಡಿದೆ,
ಅದನ್ನು ಹೊರತುಪಡಿಸಿ 18% GST ಆದಮೇಲೂ ಕೂಡ ಅದು ಕಂಪೇರ್ ಮಾಡಿದ್ರೆ ತಮಿಳುನಾಡು ಕೇರಳದಲ್ಲಿ 3,500ರಿಂದ 4,000 ಸಿಗ್ತಕ್ಕಂಥ ಡಿವೈಸು ನಮ್ಮಲ್ಲಿ 13ರಿಂದ 14,000 ಸಿಗ್ತಾ ಇದೆ. ಇದನ್ನು ಆಲ್ರೆಡಿ RTO ಇದು ಯಾರು ಕಂಟ್ರೋಲ್ ಬರುತ್ತೆ? ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್? ಸ್ಟೇಟ್ ಗೌರ್ಮೆಂಟು. ಯಾರಾಗದು ಇದಕ್ಕೆ ಸಚಿವರು ಯಾರು ಬರ್ತಾರೆ? ಸರ್ ರಾಮಲಿಂಗಾರೆಡ್ಡಿ ಅವರು ಬರ್ತಾರೆ. ಜೋರಾಗಿ ಹೇಳಿ, ರಾಮಲಿಂಗಾರೆಡ್ಡಿ ಅವರಿಗೆ ಹೇಳಿ. ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರೇ, ನಿಮ್ಮ ಇಲಾಖೆ ಬಗ್ಗೆ, ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ, ತಮಿಳುನಾಡು ಮತ್ತು ಕರ್ನಾಟಕ ರೇಟ್ ಬಗ್ಗೆ ಕ್ಯಾಬ್ ಡ್ರೈವರ್ಗೆ ಹೇಳ್ತಾರೆ. ದಯಮಾಡಿ ಕೇಳಿಸ್ಕೊಳ್ಳಿ ಸ್ವಾಮಿ, ದಯಮಾಡಿ ರಾಮಲಿಂಗಾರೆಡ್ಡಿ ಅವರಿಗೆ ಹೇಳಿ, ಜೋರಾಗಿ ಹೇಳಿ ಸ್ವಾಮಿ, ಅವರಿಗೆ ಕೇಳಿಸಲ್ಲ. ರಾಮಲಿಂಗಾರೆಡ್ಡಿ ಅವರಿಗೆ ಇದ್ರ ಬಗ್ಗೆ ಅಲ್ಲ, ಇದಕ್ಕಿಂತ ಮುಂಚೆ ಇದೇ ಫ್ರೀಡಮ್ ಪಾರ್ಕಲ್ಲಿ ನಮ್ಮ ಚಾಲಕ ಒಕ್ಕೂಟದವರು ಎಲ್ಲರೂ ಕೂಡ ಸೇರಿ ಯಾಕೆ ಕಿವಿ ಕೇಳಿಸ್ಲಿಲ್ಲ? ಸನ್ಮಾನ ಮಾಡಿ ಒಂದು ಬೆಳ್ಳಿ ಕಿರೀಟನ ಕೂಡ ಕೊಟ್ಟಿದ್ದೀವಿ. ಯಾವುದು ಈ ರ್ಯಾಪಿಡೋ ಮತ್ತೆ ಇಲ್ಲಿಗಲ್ ಏನು ಸಂಸ್ಥೆಗಳಿದಾವೆ ಇವ್ರನ್ನ ಬ್ಯಾನ್ ಮಾಡಿ ಅಂತ. ಜೋರಾಗಿ ಅವ್ರ ಹೆಸರು ಹೇಳಿದೆ ಸರ್, ಜೋರಾಗಿ ಅವ್ರ ಹೆಸರು ಹೇಳಿ ಸರ್. ನಿಮ್ಮ ಪ್ರಶ್ನೆ ಸರ್ ರಾಮಲಿಂಗಾರೆಡ್ಡಿಗೆ ಜೋರಾಗಿ ಹೆಸರು ಹೇಳಿ ಸರ್. ಅದು ಕೂಡ ನಮ್ಮ ತೊಂದರೆ ತಾನೆ, ನಮ್ಮ ತೊಂದರೆನೇ ಹೇಳ್ಕೊಂತ ಇದೀವಿ ಇಲ್ಲಿ. ಯಾಕ್ರಿ ನಾವು ತೊಂದರೆಯಲ್ಲಿ ಮಾತಾಡ್ಬಾರ್ದೇನ್ರಿ? ಯಾಕೆ ಮಾತಾಡ್ಬಾರ್ದು ಹೇಳ್ತಿದಾರ? ನಿಮ್ಮ ಸಾರಿಗೆ ಸಚಿವರಿಗೆ ಬೆಳ್ಳಿ ಕಿರೀಟ ಕೊಟ್ಟಿದ್ದಾರಂತೆ, ಆಯ್ತಾ? ಅವ್ರಿಗೆ ಏನ್ ಕಿರೀಟ ಕೊಟ್ಟಿದ್ದಾರೆ? ಯಾಕೆ ಮಾತಾಡಬಾರ್ದು? ಯಾಕೆ ಮಾತಾಡಬಾರ್ದ್ರಿ? ಸಮಸ್ಯೆ ಯಾಕೆ ಮಾತಾಡಬಾರ್ದು? ಯಾಕೆ ಮಾತಾಡ್ಬೇಕು? ಮಾತಾಡಿ ಸರ್, ಮಾತಾಡಿ. ನಾವಿದ್ದೀವಿ ನಿಮ್ಮ ಪರವಾಗಿ, ನಿಮ್ಮ ಪರವಾಗಿ ನಾವಿದ್ದೀವಿ. ನಾವ್ ಯಾರೋ ಅವ್ರು ಉಳಿದಲಿಲ್ಲ. ಹೇಳಿ ಸಾರಿಗೆ ಸಚಿವರಿಗೆ ಹೇಳಿ, ರಾಮಲಿಂಗಾರೆಡ್ಡಿ ಅವರೇ ನಿಮ್ಮ ಬಗ್ಗೆ ಮಾತನಾಡ್ತಿದಾರ, ಕೇಳಿಸ್ಕೊಳ್ಳಿ ದಯವಿಟ್ಟು. ಅಲ್ಲ, ಅವ್ರ ಬಗ್ಗೆ ಅಂತಲ್ಲ, ನಾನು ಓಪನ್ ಆಗಿ ಮಾತಾಡ್ತೀನಿ. ಯಾಕಂದ್ರೆ ನಾನು ಕೂಡ ಒಬ್ಬ ಚಾಲಕ ಸಂಘಟನೆ ರಾಜ್ಯ ಸಂಚಾಲಕ. ಎಸ್ ಸರ್, ಹೇಳಿ. ರಾಮಲಿಂಗಾರೆಡ್ಡಿ ಹೇಳಿ, ಬೆಳ್ಳಿ ಕಿರೀಟ ಕೊಟ್ರಿ, ನಮಗೆ ಬೆಲೆ ಏರಿಕೆ ಕಿರೀಟ ಕೊಟ್ಟಿದ್ದೀರ ಅಂತ ಕೇಳಿ ಅವ್ರನ್ನ. ಫುಲ್ ಆಗಿ ಹೂವಲ್ಲಿ ಮುಚ್ಚಿದೀವಿ ಅವ್ರನ್ನ. ಬಟ್ ಇವತ್ತಿನವರೆಗೂ ಕೂಡ ಯಾವುದೇ ಒಂದು ಕೊಟ್ಟಂತ ಆಶ್ವಾಸನೆ ಇವತ್ತಿನವರೆಗೂ ಈಡೇರಿದೆ ಅಂತ ನಮ್ಮ ಕಾಂಗ್ರೆಸ್ ಸಹೋದರರು ಹೇಳ್ಬಿಡ್ಲಿ ಬೇಕಾದ್ರೆ. ಒಂದೇ ಒಂದು ಬೆಲೆ ಈಡೇರಿಕೆ ಒಂದು ಯಾವ್ದಾದ್ರು ಮಾಡ್ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಹೈಯೆಸ್ಟ್ ಆಗಿ ಟ್ಯಾಕ್ಸ್ ನ ಪೇ ಮಾಡೋರು ಟ್ಯಾಕ್ಸಿ ಚಾಲಕರು. ಯಾಕೆ ಪ್ರತಿಯೊಂದು ಇದರಲ್ಲೂ ಕೂಡ ಟ್ಯಾಕ್ಸ್ ಪೇ ಮಾಡ್ತೀವಿ. ಗಾಡಿ ತಗೋಬೇಕಾದ್ರೆ ಪೇ ಮಾಡಿ. ಮುಂದೆ ಏನೋ ಬರೀ ಹೋದ್ರಿ, ಬೆಳ್ಳಿ ಕಿರೀಟ ಕೊಟ್ರಿ, ಮೈಗೆಲ್ಲ ಹೂ ಹಾಕಿದ್ರಿ ಅಂತ ಹೇಳಿದ್ರೆ, ನೀವು ಅವ್ರನ್ನ ಪ್ರೈಸ್ ಮಾಡಿದ್ರಿ, ಖುಷಿ ಪಡಿಸಿದ್ರಿ. ಮತ್ತೇನಾದ್ರು ಖುಷಿ, ಈಗ ಮತ್ತೇನಾದ್ರೂ ರಾಮಲಿಂಗಾರೆಡ್ಡಿ ಖುಷಿ ಪಡಿಸೋ ಪ್ರೋಗ್ರಾಮ್ ಇದೆಯಾ ಸರ್? ಈಗ ಆಲ್ರೆಡಿ ಸಾಲ ಮಾಡಿಬಿಟ್ಟೆ ಖುಷಿ ಪಡಿಸಿದೀವಿ. ಇನ್ನೊಂಚೂರು ಸಾಲ ಮಾಡಿ ನಮ್ಮ ಮನೆ ಮಠ ಎಲ್ಲ ಮಾರ್ಕೋಬೇಕಷ್ಟೇ. ವೆರಿ ಸ್ಯಾಡ್. ಸಾರಿ ಪಾಪ, ನಿಮ್ಮ ನೋವು ನನಗೆ ಅರ್ಥ ಆಗ್ತದೆ. ಎಸ್ ಸರ್. ಸರ್, ಈಗ GPS ಪ್ಯಾನಿಕ್ ಬಟನ್ ಅಂತ ಹೇಳಿದ್ರು ಸರ್. ಅದು ಹಾಕಿಸ್ಕೊಂಡು ನಮಗೂ ಗೊತ್ತು, ಹಾಕೋನು ಅವನಿಗೂ ಗೊತ್ತು ಅದು ವರ್ಕ್ ಆಗಲ್ಲ ಅಂತ. ನಮ್ಮ ಪೊಲೀಸ್ನವ್ರಿಗೆ ಅವ್ರಿಗೆ 108 ಕೆಲಸಗಳಿರುತ್ತೆ, ಅದ್ರ ಮಧ್ಯೆ ಅವ್ರು ಬರಲ್ಲ. ಇದು ಪೊಲೀಸರು ಬಿಸಿ ಇದ್ದಾರೆ. ಬೆಂಗಳೂರು ಪೊಲೀಸರು ತುಂಬಾ, ಅವರು ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದಾರೆ ಸರ್. ಅವ್ರು ರಿಯಲ್ ಎಸ್ಟೇಟ್ ಸೆಟಲ್ಮೆಂಟ್ ಅಲ್ಲಿ ಇದ್ದಾರೆ ಸರ್. ಪ್ಲೀಸ್, ಬೆಂಗಳೂರು ಪೊಲೀಸರು ಬಿಸಿ ಇದ್ದಾರೆ. ಒಂದು ನಿಮಿಷ ನನ್ನ ಮಾತು ಕೇಳಿ. ಅದು ಹಾಕಿಸ್ಕೊಂಡು ನನಗೂ ಗೊತ್ತು GPS ಇದು ವರ್ಕ್ ಆಗಲ್ಲ ಅಂತ. ಹಾಕುವಂತ ಅವ್ನು ಮೆಕ್ಯಾನಿಕ್ ಅವನಿಗೂ ಗೊತ್ತು ವರ್ಕ್ ಆಗಲ್ಲ ಅಂತ. ಪಾಸ್ ಮಾಡ್ತಾರೆ RTOನ, ಅವ್ರಿಗೂ ಗೊತ್ತು ಇದೇನು ವರ್ಕ್ ಆಗಲ್ಲ ಅಂತ. ಆದ್ರೂ ಕಟ್ಟಿ 20,000, 25,000, 30,000 ಸರ್. ಒಂದು 7+ ಗಾಡಿಗೆ ಇವತ್ತು ನಾವು GPS-ಗೆ 30,000 ಕಟ್ಬೇಕು ಸರ್. ವರ್ಕ್ ಆಗುತ್ತಾ? ಇಲ್ಲ. ಏನಕ್ಕೆ ಹಾಕ್ಸ್ಬೇಕು, ಏನಕ್ಕೆ ಹಾಕ್ಸ್ಬೇಕು ಅಂತ ಇದನ್ನ ಸಚಿವ ರಾಮಲಿಂಗಾರೆಡ್ಡಿ ಅವರು ಕರೆಕ್ಟಾಗಿ ಬಂದು ಹೇಳಿ. ಅಧಿವೇಶನ ಕೇಳಿದ್ರೆ ಇಲ್ಲ ಸರ್, ಎಲ್ಲ ಒಪ್ಪಿಗೆ ಆಗಿದೆ, ಎಲ್ಲ ಒಪ್ಪಿಗೆ. ಎಲ್ಲಿ ಒಪ್ಪಿಗೆ ಆಗಿದೆ? ಒಪ್ಪಿಗೆ ಏನಾಗಿಲ್ಲ. 30,000 ರೂಪಾಯಿ ಸುಮ್ಮನೆ ಕೊಡಬೇಕು. ವರ್ಕ್ ಆಗಲ್ಲ, ನಮಗೂ ಗೊತ್ತು, ಎಲ್ಲರಿಗೂ ಗೊತ್ತು ವರ್ಕ್ ಆಗಲ್ಲ.